ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೀಗೆ ನೋಡಿ ಪಲಾವ್ ರೆಡಿ ಮಾಡಿದ್ದೀನಿ. ಕಾವ್ಯ ಸ್ಕೂಲಿಗೆ ಹೋಗ್ಬೇಕಲ್ಲ, ಅವಳಿಗೆ ಟೈಮ್ ಆಗುತ್ತಲ್ಲ ಅಂತ ಬೇಗ ರೆಡಿ ಮಾಡಿದ್ದೀನಿ. ನೋಡಿ ಅವಳು ರೆಡಿ ಆಗ್ತಾ ಇದ್ದಾಳೆ. ಕಾವ್ಯ ರೆಡಿ ಆಗ್ತಾ ಇದ್ದಾಳೆ ಸ್ಕೂಲಿಗೆ ಹೋಗೋಕ್ಕೆ. ಜಾನಿ ಇಲ್ಲಿದ್ದಾನೆ. ಅಲ್ಲಿ ಯಾವುದೋ ಒಂದು ಸೌಂಡ್ ಮಾಡಿದ್ದಕ್ಕೆ ಇವನು ಹೋಗ್ತಿದ್ದಾನೆ. ನೋಡಿ ಕಾವ್ಯಂಗೆ ಇವಾಗ ಡಬ್ಬಿ ಕಟ್ಟುತ್ತಾ ಇದ್ದೀನಿ. ಕಾವ್ಯ ಸ್ಕೂಲಿಗೆ ಹೋದ್ಮೇಲೆ ನನ್ನ ಕೆಲಸ ಎಲ್ಲ ಮಾಡ್ಕೋಬೇಕು. ಫಸ್ಟ್ ಅವಳಿಗೆ ಡಬ್ಬಿ ಕಟ್ಟೋಣ. ನೋಡಿ ಡಬ್ಬಿ ಕಾವ್ಯಂಗೆ ತಿಂಡಿ. ಜಾನಿ ಕೂತಿದ್ದಾನೆ ಅಲ್ಲಿ ಹೊರಗಡೆ ನೋಡಿ. ಇವತ್ತು ನಿಮಗೆ ಸಂಜೆ ಒಂದು ಸರ್ಪ್ರೈಸ್ ಕಾದೈತಿ. ಇವತ್ತು ಅದೇನು ಅಂತ ಸಂಜೆ ಹೇಳ್ತೀನಿ. ನಾನು ಅವಾಗನೇ ತೊಳ್ಕೊತೀನಿ ಪಾತ್ರೆಗಳು. ನೋಡಿ ಅಡುಗೆ ಮಾಡ್ತಿದ್ದಂಗೆ ತೊಳಿತೀನಿ. ನೋಡಿ ಒಂದು ಸ್ವಲ್ಪ ತೊಳೆದು ಇಟ್ಟಿದ್ದೀನಿ ನಾನು. ಈಗ ನಾನು ಸ್ವಲ್ಪ ಈಗ ಅಡುಗೆ ಮಾಡಿದ್ದೆ ಎಲ್ಲನೂ ಇವಾಗ ತೊಳಿತಾ ಇದ್ದೀನಿ. ತಿಂಡಿ ತಿಂತಾಳೆ ಸ್ಕೂಲಿಗೆ ರೆಡಿ ಆಗೋಕ್ಕೆ. ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು. ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ನಮ್ಗೆ ಅರ್ಧ ಕೆಲಸ ಮಾಡ್ದಂಗೆ. ನಾನು ಅಡುಗೆ ಎಲ್ಲ ಆದಮೇಲೆ ಈ ಥರ ಅಡುಗೆ ಮನೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಈ ಥರ ನಾನು ಸ್ಟವ್ ಎಲ್ಲ ಒರೆಸಿ ನೋಡಿ ಇಲ್ಲಿ ಅಡುಗೆ ಮಾಡಿರೋದು ಎಣ್ಣೆ ಎಲ್ಲ ಸಿಡಿದಿರುತ್ತಲ್ಲ, ಹಾಗಾಗಿ ಒಂದ್ಸತಿ ನಾನು ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಅಡುಗೆ ಮನೆ ಕೆಲಸ ಮುಗೀತು. ಪಾತ್ರೆ ಎಲ್ಲ ದಪ್ಪಾಕಿದ್ದೀನಿ. ನೀರೆಲ್ಲ ಸೋರ್ಕೊಳ್ಳಿ. ಜಾನಿ ನಿಂತಿದ್ದಾನೆ. ನೋಡಿ ಜಾನಿಗೆ ಊಟ ರೆಡಿ ಆಯಿತು. ನೋಡಿ ಜಾನಿಗೆ ಊಟ ರೆಡಿ. ಬಾ ಜಾನಿಗೆ ಊಟ ಎಲ್ಲ ಹಾಕಿದ್ದಾಯಿತು. ಕಾವ್ಯನ ಸ್ಕೂಲಿಗೆ ಹೋಗಿದ್ದಾಯಿತು. ಇವಾಗ ನನಗೂ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಟೆರೆಸ್ಸಿಗೆ ಹೋಗೋಣ, ಗಾರ್ಡನ್ಗೆ. ನೋಡಿ ಇದು ಅಕ್ಕಿ ಬೇಳೆ ತೊಳೆದಿರೋ ನೀರೆಲ್ಲ ಐತೆ, ಅದನ್ನು ತೊಗೊಂಡೋಗಿ ಅಲ್ಲಿ ಗಿಡಕ್ಕೆ ಹಾಕ್ಬಿಟ್ಟು ಹೂವು ಕುಯ್ಕೊಂಡು ಬರೋಣ. ಬನ್ನಿ. ಏನೋ ಮಾಡ್ತಿದ್ಯಾ ಅಲ್ಲಿ ನೀನು ಜಾನಿ? ಹಾಂ ನೋಡಿ ಅಲ್ಲಿ ಏನೋ ಕೆಲಸ ಮಾಡ್ತಾವನೆ, ಛತ್ರಿ ಕೆಲಸನ. ಕಳ್ಳ ಕಳ್ಳ. ನಡಿ ಮನೆಗೆ ಹೋಗೋಣ. ನಡಿ ನಡಿ ಹೋಗೋಣ. ನಡಿ. ಇಷ್ಟು ಹೂ ಸಿಕ್ಕೈತೆ ನೋಡಿ. ಇದು ಡಿವೈಡ್ ಮಾಡ್ತಾ ಇದ್ದೀನಿ ನೋಡಿ. ಕನಕಾಂಬ್ರ ಏನು ಡಿವೈಡ್ ಮಾಡೋಕ್ಕೆ ಹೋಗಲ್ಲ ನಾನು ಇವಾಗ. ನೋಡಿ ಇದರೊಳಗೆ ಗೊತ್ತಾಗುತ್ತೆ ನೋಡಿ. ಇಷ್ಟು ಹೂವು, ಎಷ್ಟು ತರಕಾರಿ ಸಿಕ್ಕೈತೆ.
ಹಸಿತಾ ಇದೆ. ಫಸ್ಟು ತಿಂಡಿ ತಿನ್ನೋಣ, ಆಮೇಲೆ ಮಿಕ್ಕಿದ ಕೆಲಸ. ನಾನು ತಣ್ಣೀರು ಕುಡಿಯೋಲ್ಲ, ಬಿಸಿನೀರು ನಾನು ಫ್ಲಾಸ್ಕಲ್ಲಿ ಕಾಯಿಸಿ ಇಟ್ಕೊಂಡಿರ್ತೀನಿ. ನನಗೆ ಬೇಕಾದಾಗ ಯೂಸ್ ಮಾಡ್ತೀನಿ. ನೋಡಿ ತಿಂಡಿ ತಿಂತಾ ಇದ್ದೀನಿ. ನೋಡಿ ನಾನು ಈ ಥರ ಕವರಲ್ಲಿ. ವಾಷಿಂಗ್ ಮಿಷಿನು ಪ್ರಾಬ್ಲಮ್ ಆಗ್ಬಿಟ್ಟೈತೆ ನೋಡಿ. ಇದು ಬಟನ್ ಪ್ರೆಸ್ ಆಗ್ತಾ ಇಲ್ಲ. ರೆಡಿ ಮಾಡೋರಿಗೆ ಫೋನ್ ಮಾಡಿದ್ದೀನಿ, ಅವರು ಗುರುವಾರ ಬರ್ತೀನಿ ಎಂದವ್ರೆ. ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ನೋಡಿ ಸ್ನಾನ ಎಲ್ಲ ಆಯಿತು. ಇವಾಗ ಲೈಟಾಗಿ ಒಂದು ಸ್ವಲ್ಪ ಮೇಕಪ್ ಮಾಡೋಣ. ನೋಡಿ ಲೈಟಾಗಿ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ನೀಟಾಗಿ ರೆಡಿ ಆದೆ. ಇವಾಗ ಪೂಜೆ ಮಾಡೋಣ ಬನ್ನಿ. ಇಲ್ಲ ಅಯ್ಯ ನೋಡಿ ಜಾನಿ ಕುಂಕುಮ ಇಕ್ಕೊಂಡವನೇ. ಅವನು ಆಡೋದು ನೋಡಿ, ಅದು ಬರ್ತಡೇ ಇವತ್ತು. ಇಲ್ಲ ನೋಡಿ ಕುಂಕುಮ ಇಕ್ಕಿದ್ದೀನಿ ನೋಡಿ. ಜಾನಿ ಎಲ್ಲನೂ ಬೆಡ್ಶೀಟ್ ಎಲ್ಲನೂ ಎಳೆದು ಹೆಂಗೆ ಮಾಡೋದೇ ನೋಡಿ. ಇದೆಲ್ಲನೂ ಕ್ಲೀನ್ ಮಾಡೋಣ ಇವಾಗ. ನೋಡಿ ಜಾನಿ ಬಂದು ಎಲ್ಲಿ ಮಲ್ಕೊಂಡಿದ್ದಾನೆ ನೋಡಿ. ನೋಡಿ ಮಂಚದ ಮೇಲೆ ಮಲಗಿದ್ದಾನೆ. ಬೆಳಿಗ್ಗೆ ಪಾತ್ರೆ ಎಲ್ಲ ತೊಳೆದು ದಬ್ಬಾಕಿದ್ನಲ್ಲ ನೀರು ಸೋರ್ಕೊಳ್ಳಿ ಅಂತ. ಇವಾಗ ಅದನ್ನೆಲ್ಲ ತೆಗೆದು ಜೋಡಿಸ್ತಾ ಇದ್ದೀನಿ ನೋಡಿ. ಎಲ್ಲ ಒರೆಸ್ಬಿಟ್ಟು ಸಂಜೆ ಬೇಕ್ರಿಗೆ ಹೋಗಿ ಕೇಕ್ ತೊಗೊಬಂದಿದ್ದೀವಿ. ಜಾನಿ ಬರ್ತಡೇಗೆ ಅಂದ್ಬಿಟ್ಟು ಕೇಕ್ ತಂದಿದ್ದೀವಿ. ಸಿಂಪಲ್ಲಾಗಿ ಜಾನಿ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದೀವಿ. ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ. ನಾವು ಅವನ್ನ ನಾಯಿ ಅಂತ ತಿಳ್ಕೊಂಡಿಲ್ಲ, ನಾವು ನಮ್ಮ ಮನೇಲಿ ಒಬ್ಬ ಮಗ ಅಂತ ತಿಳ್ಕೊಂಡಿದ್ದೀವಿ. ನೋಡಿ ಅಲ್ಲಿ ನಿಲ್ತಾನೆ ಇಲ್ಲ ಅವನು. ನಾವು ಟೋಪಿ ಹಾಕೋದು ನೋಡಿ, ಅಲ್ಲಿ ಟೋಪಿ ಹಾಕ್ತಿದ್ದೀವಿ. ಟೋಪಿ ಹಾಕೋರ್ನು ಎಲ್ಲ ಕಿತ್ತು ಹಾಕ್ತಾ ಇದ್ದಾನೆ. ಅಂದ್ರೂ ಹೆಂಗೋ ಹಾಕಿ ಒಂದೆರಡು ಫೋಟೋ ಎಲ್ಲ ತಗೊಂಡ್ವಿ. ಅವನ್ನ ನಾವು ನಾಯಿ ಅಂತಲೇ ತಿಳ್ಕೊಂಡಿಲ್ಲ, ನಮ್ಮ ಮನೇಲೂ ಒಬ್ಬ ಮಗ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಷ್ಟು ಚೆನ್ನಾಗಿ ಹೊಂದ್ಕೊತಾನೆ ನಮ್ಮನ್ನು, ಒಂದು ಸೆಕೆಂಡು ಬಿಟ್ಟಿರೋದಿಲ್ಲ. ನಾನು ಎಷ್ಟೇ ಬಿಸಿಲಿದ್ರೂ ಮೇಲೇ ಇರ್ತಾನೆ. ನಾನು ಕೆಳಗೆ ಬರೋ ತನಕನೂ ಅವ್ನು ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ. ಹಂಗಾಗಿ ನಮ್ಗೆ ಅವನ ಮೇಲೆ ಪ್ರೀತಿ ಜಾಸ್ತಿ. ಜಾನಿ ಬರ್ತ್ಡೇ ಸೆಲೆಬ್ರೇಷನ್ ಹೆಂಗಿತ್ತು ಅಂತ ಹೇಳಿ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಟೇಕ್ ಕೇರ್, ಬಾಯ್.